ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಆಂಗ್ಲೋ ಫ್ರೆಂಚರ ನಡುವಿನ ಹೋರಾಟಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಹಿಂದೆ ಭಾರತಕ್ಕೆ ಬಂದಿರುವಂಥ ಯುರೋಪಿಯನ್ನರಲ್ಲಿ ನಾವು ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲೀಷರು ಪ್ರಮುಖರಾಗಿರುವಂಥದ್ದನ್ನು ಅಧ್ಯಯನ ಮಾಡಿದ್ದೇವೆ. ಈ ಯುರೋಪಿಯನ್ನರಲ್ಲಿ ಕೊನೆಗೆ ಭಾರತದಲ್ಲಿ ಒಂದು ಪ್ರತಿಸ್ಪರ್ಧಿಯ ಹೋರಾಟವನ್ನು ಆಳ್ವಿಕೆಗಾಗಿ ತಮ್ಮ ಒಂದು ನಿಯಂತ್ರಣಕ್ಕೋಸ್ಕರವಾಗಿ ಸಂಭವಿಸಿದ ಘರ್ಷಣೆಗಳು ಆಂಗ್ಲರು ಮತ್ತು ಫ್ರೆಂಚರಲ್ಲಿ ಕಂಡುಬರ್ತಾ ಇದ್ದಾವೆ. ಅಂಥ ಆಂಗ್ಲೋ ಫ್ರೆಂಚರ ಕದನಗಳು, ಘರ್ಷಣೆಗಳು ಅಂತ ಅನ್ಬೋದು, ಯುದ್ಧಗಳು ಅನ್ನೋಂಥದ್ದು. ಅದನ್ನೇ ಪರ್ಯಾಯವಾಗಿ ಕರ್ನಾಟಿಕ್ ಯುದ್ಧಗಳಂತೂ ಕೂಡ ನಾವು ಕರೆಯಲ್ಪಡ್ತಾ ಇದ್ದೇವೆ. ಕರ್ನಾಟಿಕ್ ಯುದ್ಧಗಳಂತ ಕರೀತಿದ್ದೇವೆ. ನಮ್ಮ ಭಾರತದ ದಕ್ಷಿಣ ಭಾಗದ ಸಾರ್ವಭೌಮತ್ವದ ಆಳ್ವಿಕೆಯನ್ನು ನಡೆಸುವುದಕ್ಕೋಸ್ಕರವಾಗಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಸಂಭವಿಸಿದಂಥ ಒಂದು ಹೋರಾಟವನ್ನು ನಾವು ಕರ್ನಾಟಿಕ್ ಯುದ್ಧಗಳಂತೇಳಿ ಇಲ್ಲಿ ಕರೆಯಲ್ಪಡ್ತಾ ಇದ್ದೇವೆ. ಅಂಥ ಕರ್ನಾಟಿಕ್ ಅನ್ನುವಂಥ ಒಂದು ಪ್ರಾಂತ ಯಾವುದು ಅಂತಂದರೆ ಪೂರ್ವದ ಕೋರೋಮಂಡಲದ ಕರಾವಳಿಯ ತೀರ ಪ್ರದೇಶ ಹಾಗೂ ಅದರ ಹಿನ್ನಾಡನ್ನು ಕರ್ನಾಟಿಕ್ ಅಂತೇಳಿ ಇಂಗ್ಲೀಷರು ಕರೆಯಲ್ಪಟ್ಟಿದ್ದಾರೆ. ಪೂರ್ವದ ಕರಾವಳಿಯ ತೀರ ಪ್ರದೇಶ ಹಾಗೂ ಅದರ ಹಿನ್ನಾಡನ್ನು, ಸುತ್ತಲಿನ ಪ್ರದೇಶವನ್ನು ಕರ್ನಾಟಿಕ್ ಅಂತೇಳಿ ಇಂಗ್ಲೀಷರು ಕರೆಯಲ್ಪಟ್ಟಿದ್ದಾರೆ. ಆರ್ಕಾಟ್ ಅನ್ನೋದು ಅದರ ರಾಜಧಾನಿಯಾಗಿ ಇರ್ತಕ್ಕಂಥದ್ದು, ಆಡಳಿತದ ಚಟುವಟಿಕೆಯ ಕೇಂದ್ರವಾಗಿರ್ತಕ್ಕಂಥದ್ದು. ಇಂಥ ಒಂದು ಡೆಕ್ಕನ್ ಭಾಗದ ಆಡಳಿತದ ನಿರ್ವಹಣೆಗೋಸ್ಕರವಾಗಿ ಆಂಗ್ಲರು, ಫ್ರೆಂಚರು ಪ್ರತಿಸ್ಪರ್ಧಿಯ ಸಾಕಷ್ಟು ಘರ್ಷಣೆಯನ್ನು ಎದುರಿಸ್ತಾ ಇದ್ದಾರೆ. ಇಂಥ ಒಂದು ಭಾರತದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಆ ಒಂದು ಆಂಗ್ಲೋ ಫ್ರೆಂಚರು ಎದುರಾಗಿರುವಂಥ ಈ ಯುದ್ಧಕ್ಕೆ ಕಾರಣಗಳನ್ನು ನಾವು ನೋಡಿದಾಗ ಮೇನ್ ಕಾಸಸ್ ಆಫ್ ದಿ ಕರ್ನಾಟಿಕ್ ವಾರ್ಸ್ ಅನ್ನುವಂಥದ್ದನ್ನಲ್ಲಿ ಈ ಕರ್ನಾಟಕ ಯುದ್ಧದ ಒಂದು ಪ್ರಮುಖ ಕಾರಣಗಳಲ್ಲಿ ಮೊದಲನೇದಾಗಿ ನಾವು ಉತ್ತರಾಧಿಕಾರತ್ವದ ಯುದ್ಧದ ಪ್ರಭಾವ ಅನ್ನುವಂಥ ಒಂದು ಅಂಶವನ್ನು ನೋಡ್ತಾ ಇದ್ದೇವೆ. ಉತ್ತರಾಧಿಕಾರತ್ವದ ಯುದ್ಧದ ಪ್ರಭಾವ ಯುರೋಪಿನಲ್ಲಿ ಆಸ್ಟ್ರಿಯಾ ನೆಲೆಗಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮಧ್ಯದಲ್ಲಿ ಯುದ್ಧ ಸಂಭವಿಸಲ್ಪಡ್ತಾ ಇದೆ. 1746ರ ಅವಧಿಯಲ್ಲಿ ಉತ್ತರಾಧಿಕಾರತ್ವ ಆಳ್ವಿಕೆಯ ನಡೆಸುವುದಕ್ಕೋಸ್ಕರವಾಗಿ ಆಸ್ಟ್ರಿಯಾದ ಒಡೆತನಕ್ಕಾಗಿ ಅಂಥ ಒಂದು ಪ್ರಭಾವ ಈ ಭಾರತದ ಮೇಲೆ ಕೂಡ ಬೀಳ್ತಾ ಇದೆ ಅನ್ನೋದನ್ನು, ಅಂದರೆ 1746ರ ವೇಳೆಯಲ್ಲಿ ಭಾರತದೊಳಗೂ ಕೂಡ ಇಂಗ್ಲೀಷರು ಮತ್ತು ಫ್ರೆಂಚರ ಮಧ್ಯದಲ್ಲಿ ಭಾರತವನ್ನು ತಮ್ಮ ಆಧಿಪತ್ಯಕ್ಕೆ, ಸಾರ್ವಭೌಮತ್ವಕ್ಕೆ ತರುವುದಕ್ಕೋಸ್ಕರವಾಗಿ ಅವರಲ್ಲಿ ಪೈಪೋಟಿ ಬೆಳೆಯಲ್ಪಟ್ಟಿರುವಂಥದ್ದು. ಆ ಆಸ್ಟ್ರಿಯಾದ ಒಂದು ಅಂಶವನ್ನು ಇಟ್ಟುಕೊಂಡು ಅದರ ಪ್ರಭಾವ ಈ ಭಾರತದಲ್ಲಿ ಕೂಡ ನಾವು ಒಂದು ಕೇಂದ್ರೀಕೃತ ಆಡಳಿತ ನಡೆಸಬೇಕು ಅನ್ನೋಂಥ ಒಂದು ನೆಲೆಯನ್ನು ಇಟ್ಕೊಂಡು ಈ ಯುರೋಪಿಯನ್ನರಲ್ಲಿ ಒಂದು ಪೈಪೋಟಿ ಉಂಟಾಗಿರ್ತಕ್ಕಂಥದ್ದನ್ನು, ಇಂಥ ಆ ಯುದ್ಧದ ಪ್ರಭಾವ ಅನ್ನೋದು ಕೂಡ ಈ ಒಂದು ಕರ್ನಾಟಕ ಯುದ್ಧ ಆರಂಭ ಆಗೋದಕ್ಕೆ ಅಂಶ ಆಗ್ತಾ ಇದೆ ಅನ್ನೋದನ್ನು. ಅಲ್ಲಿ ಎರಡನೇದಾಗಿ ಆಧಿಪತ್ಯ ಸ್ಥಾಪನೆಯ ಒಂದು ಪೈಪೋಟಿ ಅನ್ನುವಂಥದ್ದನ್ನು, ಆಧಿಪತ್ಯ ಸ್ಥಾಪನೆಯ ಪೈಪೋಟಿ ಯಾರಲ್ಲಿ? ಫ್ರೆಂಚರಲ್ಲಿ, ಆಂಗ್ಲರಲ್ಲಿ. ಇವರು ಮಹತ್ವಾಕಾಂಕ್ಷಿಗಳಾಗಿದ್ದಾರೆ, ಆಸಕ್ತಿಯುಳ್ಳವರಾಗಿದ್ದಾರೆ, ಶಕ್ತಿಶಾಲಿಗಳಾಗಿದ್ದಾರೆ. ಅದಕ್ಕಾಗಿ ಭಾರತದ ಒಂದು ದುರ್ಬಲವಾದ ರಾಜಕೀಯ ಪರಿಸ್ಥಿತಿಯ
ಲಾಭವನ್ನು ಪಡ್ಕೊಂಡು ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಪೈಪೋಟಿಗೆ ಇಳಿಯಲ್ಪಟ್ಟಿರುವಂಥದ್ದನ್ನು ಭಾರತದ ಈ ಒಂದು ಡೆಕ್ಕನ್ ಭಾಗದಲ್ಲಿ ಬರುವಂಥ ಹೈದರಾಬಾದ್ ಮತ್ತು ಆರ್ಕಾಟ್ಗಳಲ್ಲಿ ಉತ್ತರಾಧಿಕಾರತ್ವಕ್ಕಾಗಿ ಪೈಪೋಟಿ ನಡೆಯಲ್ಪಡ್ತಾ ಇದೆ. ಆಂಗ್ಲರು ತಮ್ಮ ಒಂದು ನಿರ್ವಹಣೆಯ ಉತ್ತರಾಧಿಕಾರತ್ವ ನಡೆಸಬೇಕು, ಫ್ರೆಂಚರು ತಮ್ಮ ನಿರ್ವಹಣೆಯ ಉತ್ತರಾಧಿಕಾರತ್ವ ನಡೆಸಬೇಕು. ಅದಕ್ಕೋಸ್ಕರವಾಗಿ ಆ ಒಂದು ಹೈದರಾಬಾದಿನಲ್ಲಿ ಆರ್ಕಾಟ್ನಲ್ಲಿ ತಮ್ಮ ನಿರ್ವಹಣೆಯ ಆಡಳಿತ ನಡೆಸುವುದಕ್ಕೋಸ್ಕರವಾಗಿ ತಮ್ಮ ಅಧಿಕಾರಿಗಳನ್ನು ತರುವುದಕ್ಕೋಸ್ಕರವಾಗಿ ಇಲ್ಲಿ ಸಂಘರ್ಷ, ಪೈಪೋಟಿ, ಯುದ್ಧ ನಡೆಯಲ್ಪಟ್ಟಿರುವಂಥದ್ದನ್ನು ಈ ಒಂದು ಅಂಶವು ಕೂಡ ಅವರೀರ್ವರನ ಮತ್ತಷ್ಟು ಪ್ರತಿಸ್ಪರ್ಧಿಯಾಗಿ ಇಲ್ಲಿ ಹೊರಹೊಮ್ಮಲ್ಪಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ವಸಾಹತುಗಳ ಪೈಪೋಟಿ ಅನ್ನುವಂಥದ್ದನ್ನು ಇಲ್ಲಿ ಮೋಣಿಯದಾಗಿ ಈ ವಸಾಹತುಗಳ ಪೈಪೋಟಿ ಅಂತಂದರೆ ಯುರೋಪಿಯನ್ನರಾದ ಇಂಗ್ಲಿಷರು, ಫ್ರೆಂಚರು ಭಾರತದಲ್ಲಿ ತಮ್ಮದೇ ಆಗಿರುವಂಥ ವ್ಯಾಪಾರದ ವಸಾಹತುಗಳನ್ನು ಹೊಂದಿದ್ದಾರೆ. ಮದ್ರಾಸು, ಮುಂಬಯಿಯು, ಕಲ್ಕತ್ತಾ ಇವು ಆಂಗ್ಲರ ಪ್ರಮುಖ ವಸಾಹತುಗಳಾದರೆ, ಪಾಂಡಿಚೇರಿ, ಮಾಹಿ, ಕರೈಕಲ್ ಇವು ಫ್ರೆಂಚರ ವಸಾಹತುಗಳಾಗಿದ್ದಾವೆ ಭಾರತದಲ್ಲಿ. ಅದಕ್ಕಾಗಿ ಫ್ರೆಂಚರ ನೆಲೆಯಾಗಿರುವಂಥ ಪಾಂಡಿಚೇರಿ, ಆಂಗ್ಲರ ನೆಲೆಯಾಗಿರುವಂಥ ಮದ್ರಾಸ್ ಇವೆರಡೂ ಪ್ರದೇಶಗಳು ಹತ್ತಿರದಲ್ಲಿದ್ದಾವೆ, ಸಮೀಪದಲ್ಲಿದ್ದಾವೆ. ಅದಕ್ಕಾಗಿ ಈ ಉಭಯ ಬಣಗಳಿಗೆ ಈ ಒಂದು ಪ್ರದೇಶಗಳ ಪೈಪೋಟಿ ನಡೆಯಲ್ಪಡ್ತಾ ಇದ್ದಾವೆ, ಹೋರಾಟ ನಡೆಯಲ್ಪಡ್ತಾ ಇದೆ. ಯಾವ ಫ್ರೆಂಚರ ನೆಲೆಯಾಗಿರ್ತಕ್ಕಂಥ ಪಾಂಡಿಚೇರಿಯನ್ನು ವಶಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆಂಗ್ಲರ ನೆಲೆಯಾಗಿರ್ತಕ್ಕಂಥ ಮದ್ರಾಸನ್ನು ವಶಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಫ್ರೆಂಚರು ಈ ರೀತಿ ಪ್ರತಿಸ್ಪರ್ಧಿ ಹೋರಾಟ ಅಂದರೆ ತಮ್ಮ ಮುಖ್ಯ ಕೇಂದ್ರಗಳ ನಿರ್ವಹಣೆಗಾಗಿ, ಆಡಳಿತಕ್ಕಾಗಿ ಇಲ್ಲಿ ಪೈಪೋಟಿ ನಡೆಯಲ್ಪಟ್ಟಿರುವಂಥದ್ದು. ಅಂಥ ಒಂದು ಈ ಪ್ರಮುಖವಾಗಿರ್ತಕ್ಕಂಥ ಏನು ಅಂಶವೂ ಕೂಡ ಇಲ್ಲಿ ಈ ಈರ್ವರ ಮಧ್ಯದ ಯುದ್ಧಕ್ಕೆ ಕಾರಣವಾಗ್ತಾ ಇದೆ ಅನ್ನೋಂಥದ್ದನ್ನು. ಇನ್ನು ನಾಲ್ಕನೇದಾಗಿ ದಕ್ಕನ್ನಿನ ರಾಜಕೀಯ ಪರಿಸ್ಥಿತಿಯನ್ನು ಸದುಪಯೋಗಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಭಾರತದ ದಕ್ಷಿಣ ಭಾಗ ಹೈದರಾಬಾದ್ ಸುಬೇದಾರನಾಗಿರುವಂಥ ನಿಜಾಮನಾಗಿರುವಂಥ ಅಸಫ್ ಜಾ ನಿಯಂತ್ರಣಕ್ಕೆ ಒಳಪಟ್ಟಿರುವಂಥ ಆರ್ಕಾಟ್ ಪ್ರಾಂತ ಇದೆ. ಅಲ್ಲಿ ದೋಸ್ತಲಿ ಅನ್ನೋಂಥವನು ಆಡಳಿತ ಮಾಡ್ತಿದ್ದ. ಅಂಥ ಒಂದು ದೋಸ್ತಲಿಯನ್ನು ಮರಾಠರು ಏನು ಮಾಡ್ತಾ ಇದ್ದಾನೆ, ಕೊಲೆ ಮಾಡ್ತಾ ಇದ್ದಾರೆ. ಕೊಲೆ ಮಾಡಲ್ಪಟ್ಟು ಅವನ ಅಳಿಯನಾಗಿರ್ತಕ್ಕಂಥ ಚಂದಾ ಸಾಹೇಬನನ್ನು ಬಂಧಿಸಿ ಒಂದು ಸಹತಾರದಲ್ಲಿ ಬಂಧನಕ್ಕೆ ಒಳಪಡಿಸ್ತಾ ಇದ್ದಾರೆ ಮರಾಠರು. ಅಂಥ ಒಂದು ಈ ರೀತಿಯ ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಕೃತ್ಯಗಳು ಏನಾಗ್ತವೆ, ಆ ಆರ್ಕಾಟ್ ಸಿಂಹಾಸನಕ್ಕಾಗಿ, ಹೈದರಾಬಾದ್ ಸಿಂಹಾಸನಕ್ಕಾಗಿ ಪ್ರತಿಸ್ಪರ್ಧಿಯ ಹೋರಾಟಗಳು ನಡೆಯಲ್ಪಡ್ತಾ ಇದ್ದಾವೆ. ಕೊನೆಯಲ್ಲಿ 1748 ಅವಧಿಯಲ್ಲಿ ಏನಾಗ್ತಾ ಇದೆ, ಹೈದರಾಬಾದಿನ ನವಾಬನಾಗಿರುವಂಥ ಅಸಫ್ ಜಾ ನಿಧನ ಹೊಂದಿದ ಮೇಲೆ ಹೈದರಾಬಾದಿನ ಉತ್ತರಾಧಿಕಾರತ್ವಕ್ಕಾಗಿ ಅವನ ಮಕ್ಕಳಾಗಿರ್ತಕ್ಕಂಥ ನಾಸಿರ್ ಜಂಗ್ ಮತ್ತು ಮೊಮ್ಮಗನಾಗಿರ್ತಕ್ಕಂಥ ಮುಜಾಫರ್ ಜಂಗ್ರ ಮಧ್ಯದಲ್ಲಿ ಸ್ಪರ್ಧೆ ಉಂಟಾಗ್ತಾ ಇದೆ. ಉತ್ತರಾಧಿಕಾರತ್ವ ಹೈದರಾಬಾದಿನ ಒಂದು ಸಿಂಹಾಸನಕ್ಕೋಸ್ಕರವಾಗಿ ಅಂಥ ಒಂದು ವಿಷಮ ಪರಿಸ್ಥಿತಿಯನ್ನು ಸದುಪಯೋಗಪಡಿಸಿಕೊಳ್ತಕ್ಕಂಥವರು ಆಂಗ್ಲರು ಮತ್ತು ಫ್ರೆಂಚರು ಇಲ್ಲಿ ಪ್ರಮುಖರಾಗಿ ಮುಂದೆ ಬರ್ತಾ ಇದ್ದಾರೆ. ಅಂಥ ಆಂಗ್ಲ ಫ್ರೆಂಚರ ಮಧ್ಯದಲ್ಲಿ ಈ ರೀತಿಯ ವಿಷಮ ದುಸ್ಥಿತಿಯ ಪರಿಸ್ಥಿತಿಯನ್ನು ಪಡ್ಕೊಂಡು ತಾವು ಆಳ್ವಿಕೆ ಮಾಡಬೇಕು, ತಮ್ಮ ಒಂದು ಪ್ರಮುಖವಾಗಲ್ಪಟ್ಟಿರುವಂಥ ಪರಮಾಧಿಕಾರತ್ವದ ಸಾರ್ವಭೌಮತ್ವದ ಆಡಳಿತ ನಡೆಸಬೇಕು ಅನ್ನೋಂಥ ಒಂದು ನಿಲುವಾಗಿ ಈ ಪೈಪೋಟಿ ನಡೆಯಲ್ಪಡ್ತಕ್ಕಂಥದ್ದು. ಅಲ್ಲಿ ಐದನೇದಾಗಿ ಗವರ್ನರ್ಗಳ ಮಹತ್ವಾಕಾಂಕ್ಷೆ ಅಂತ ಬರ್ತಾ ಇದೆ. ಗವರ್ನರ್ಗಳ ಮಹತ್ವಾಕಾಂಕ್ಷೆ ಅಂತ ನನಗೆ ಯಾವ ಆಂಗ್ಲರ ರಾಬರ್ಟ್ ಕ್ಲೈವನ್ ಅಂತ, ಫ್ರೆಂಚರ ಡುಪ್ಲೇನ್, ಲಾವೋಡನೆಸ್
ಕೌಂಟಿ ಡಿ ಲ್ಯಾಲಿ, ಇವರೆಲ್ಲ ಗವರ್ನರ್ಗಳು. ಯಾವ ರಾಬರ್ಟ್ ಕ್ಲೈವ್ ಆಂಗ್ಲ ಗವರ್ನರ್ನಾಗಿ, ಡುಪ್ಲೆ, ಲಾಬೋರ್ಡನೈಸ್, ಕೌಂಟಿ ಡಿ ಲ್ಯಾಲಿ ಫ್ರೆಂಚ್ ಗವರ್ನರ್ನಾಗಿ, ಇವರ ಮಧ್ಯದಲ್ಲಿ ಅಧಿಕಾರಕ್ಕಾಗಿ, ಆಡಳಿತಕ್ಕಾಗಿ, ತಮ್ಮ ಒಂದು ನಿರ್ವಹಣೆಗಾಗಿ, ಸಾಮ್ರಾಜ್ಯ ಪ್ರಭುತ್ವಕ್ಕಾಗಿ ಆಂತರಿಕ ಆಸೆಗಳು ಹುಟ್ಟುಕೊಳ್ತಾ ಇದ್ದಾವೆ. ಅಂಥ ಆಂತರಿಕ ಆಸೆಗಳ ವ್ಯಾಮೋಹಕ್ಕೆ ಒಳಗಾಗಿ ಈ ರೀತಿಯ ಒಂದು ಗವರ್ನರ್ ಪ್ರತಿಷ್ಠೆ ಅನ್ನೋದು ಅಲ್ಲಿ ಬೆಳೆಯಲ್ಪಡ್ತಾ ಇದೆ. ಅದರಿಂದಾಗಿ ಈ ಒಂದು ಪ್ರಮುಖವಾಗಲ್ಪಟ್ಟಿರುವಂಥ ವ್ಯಾಪಾರ ಸ್ಪರ್ಧೆ ಇದ್ದದ್ದು ರಾಜಕೀಯ ಸ್ಪರ್ಧೆಯಾಗಿ ಇಲ್ಲಿ ಬೆಳೆಯಲ್ಪಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ಅಧಿಕಾರಕ್ಕಾಗಿ, ಆಡಳಿತಕ್ಕಾಗಿ ಅನ್ನೋದನ್ನು ಇಲ್ಲಿ ಫ್ರೆಂಚ್ ಡ್ಯೂಪ್ಲಿಂಗ್ ಭಾರತದಲ್ಲಿ ಇಂಗ್ಲಿಷ್ ಮತ್ತು ಫ್ರೆಂಚರ ಸಶಸ್ತ್ರ ಹೋರಾಟ ತಪ್ಪಿಸುವುದಕ್ಕೋಸ್ಕರವಾಗಿ ಒಂದು ಶಾಂತಿಯುತ ಸಂಧಾನಕ್ಕೆ ಮುಂದಾಗ್ತಾ ಇದ್ದಾನೆ ಡುಪ್ಲೆ. ಇಂಥ ಶಾಂತಿಯುತ ಸಂಧಾನಕ್ಕೆ ಮುಂದಾದಾಗ ಅಂಥ ಶಾಂತಿಯುತ ಸಂಧಾನದ ಒಂದು ಮಾತುಕತೆ ವಿಫಲವಾಗಿಬಿಡ್ತಾ ಇದೆ. ಡುಪ್ಲೆಗೆ ಈ ಶಾಂತಿಯ ಸಂಧಾನಕ್ಕೆ ರಾಬರ್ಟ್ ಕ್ಲೈವ್ ಒಪ್ಕೊಳ್ಳಿಲ್ಲ. ಅಂಥ ಸಂದರ್ಭದಲ್ಲಿ ನೇರವಾಗಿ ಯುದ್ಧ ಅನಿವಾರ್ಯವಾಗಿರ್ತಕ್ಕಂಥದ್ದು, ಯುದ್ಧ ಘೋಷಣೆ ಆಗ್ತಕ್ಕಂಥದ್ದು. ಈ ರೀತಿಯಾಗಿ ಇಂಥ ಒಂದು ಮಹತ್ವಾಕಾಂಕ್ಷೆಯ ಆ ಗವರ್ನರ್ ಪ್ರತಿಷ್ಠೆ ಅನ್ನೋದು ಕೂಡ ಇಲ್ಲಿ ಈ ಇಬ್ಬರ ಮಧ್ಯದಲ್ಲಿ ಯುದ್ಧ ಆಗೋದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅಲ್ಲಿ ಎರಡನೇದಾಗಿ ಸಪ್ತವಾರ್ಷಿಕ ಯುದ್ಧ ಅಂತ ಬರ್ತಾ ಇದೆ. ಕ್ರಿಸ್ತಶಕ 1756 ಅವಧಿಯಲ್ಲಿ ಯುರೋಪಿನೊಳಗೆ ಏನು ಈ ಹಿಂದೆ ಆಸ್ಟ್ರಿಯಾ ಪ್ರಭುತ್ವಕ್ಕಾಗಿ ಇಂಗ್ಲೆಂಡ್ ಫ್ರಾನ್ಸ್ ಯುದ್ಧ ಸಂಭವಿಸಲ್ಪಟ್ಟಿತ್ತು, ಮತ್ತೆ ಅದೇ ಇಲ್ಲಿ ಮರುಕಳಿಸಲ್ಪಡ್ತಾ ಇದೆ. 7 ವರ್ಷಗಳ ಕಾಲ ಈ ಯುದ್ಧ ಸಂಭವಿಸಲ್ಪಡ್ತಾ ಇದೆ. ಅದೇ ಸಮಯದಲ್ಲಿ ಮತ್ತೆ ಭಾರತದೊಳಗೆ ಆಂಗ್ಲರ ಫ್ರೆಂಚರ ನಡುವೆ ಘರ್ಷಣೆ ಮತ್ತಷ್ಟು ವಿಕೋಪಕ್ಕೆ ಹೋಗಿರ್ತಕ್ಕಂಥದ್ದನ್ನು, ಅದರ ನಿಮಿತ್ತವಾಗಿ ಯುರೋಪಿನಲ್ಲಿ ಆರಂಭವಾಗಿರ್ತಕ್ಕಂಥ ಆ ಯುದ್ಧದ ಪ್ರಭಾವ ಈ ಭಾರತದಲ್ಲಿ ಕೂಡ ಈ ಆಂಗ್ಲ ಫ್ರೆಂಚರ ಮಧ್ಯದಲ್ಲಿ ಬೆರುಕು ಉಂಟಾಗಿ ಮತ್ತಷ್ಟು ಈ ಯುದ್ಧ ಆರಂಭವಾಗಲ್ಪಡ್ತಕ್ಕಂಥದ್ದನ್ನು. ಹೀಗೆ ಈ ರೀತಿಯಾಗಿ ಆಂಗ್ಲೋ ಫ್ರೆಂಚರ ಹೋರಾಟಕ್ಕೆ ಈ ರೀತಿಯ ಕಾರಣಗಳನ್ನು ನಾವು ಪ್ರಮುಖವಾಗಿ ನೋಡ್ತಾ ಇದ್ದೇವೆ. ಇಂಥ ಒಂದು ಈ ಪ್ರಮುಖವಾಗಲ್ಪಟ್ಟಿರುವಂಥ ಈ ಅಂಶಗಳ ಕಾರಣಗಳ ಮೂಲಕವಾಗಿ ನಾವು ಭಾರತದಲ್ಲಿ ಒಂದು ಆಂಗ್ಲರು ಫ್ರೆಂಚರು ಆಧಿಪತ್ಯಕ್ಕಾಗಿ, ಸಾರ್ವಭೌಮತ್ವಕ್ಕಾಗಿ, ಆಡಳಿತಕ್ಕಾಗಿ, ವಿಸ್ತರಣೆಗಾಗಿ, ಪ್ರಭುತ್ವಕ್ಕಾಗಿ ನಡೆಯಲ್ಪಟ್ಟಿರ್ತಕ್ಕಂಥ ಯುದ್ಧ ಅನ್ನೋದನ್ನು ಈ ಅಂಶಗಳ ಮೂಲಕವಾಗಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಬೋದಾಗಿದೆ.